ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಫೋಟೋ, ಮೋದಿಯವರ ಒಂದು ನಿರ್ದಿಷ್ಟವಾದ ಫೋಟೋ ಅಮೆರಿಕಾದ ವೈಟ್ ಹೌಸ್ನಲ್ಲಿ ಬಳಸಲಾಗುತ್ತಿದ್ದನ್ನು. ಭಾರತ ಮತ್ತು ಅಮೆರಿಕಾದ ಟಾರಿಫ್ ಯುದ್ಧದ ನಡುವೆ ಅಮೆರಿಕ ಈ ಫೋಟೋವನ್ನು ಯಾಕೆ ತಂದಿದೆ? ಅಮೆರಿಕಾದ ಟ್ರೇಡ್ ಅಡ್ವೈಸರ್ ಬಾಯಲ್ಲಿ ಬ್ರಾಹ್ಮಣರ ವಿಷಯ ಯಾಕೆ ಬಂತು? ಒಂದು ರಹಸ್ಯ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಯಾವ ದೇಶಕ್ಕೆ ಕಾಲಿಟ್ಟರೂ ಕೂಡ ಅದ್ಭುತವಾದ ಸ್ವಾಗತ ಅಲ್ಲಿ ರೆಡಿಯಾಗಿರುತ್ತೆ. ಜಿಯೋ ಪಾಲಿಟಿಕ್ಸ್ನಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಕೂಡ ನಡೆಯುತ್ತೆ. ಇತ್ತೀಚೆಗೆ ಮೋದಿಯವರು 2 ದಿನಗಳ ಕಾಲ ಜಪಾನ್ ಪ್ರವಾಸದಲ್ಲಿದ್ದರು. ತುಂಬ ಅದ್ಭುತವಾದ ಪ್ರವಾಸ ಅದು. ಇದನ್ನು ಜಾಗತಿಕ ಆರ್ಥಿಕ ಒಕ್ಕೂಟ ಅಂತಲೂ ಹೇಳಬಹುದು. ಈ ಭೇಟಿಯಲ್ಲಿ ಹಲವು ಒಪ್ಪಂದಗಳಾಗುವ ನಿರೀಕ್ಷೆ ಇತ್ತು. ಅದರಲ್ಲಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬರುತ್ತೆ. LCD ಸ್ಕ್ರೀನ್ನ ಉತ್ಪಾದನೆಯೂ ಬರಲಿದೆ. ನಂತರ ಬ್ಯಾಟ್ರಿಗಳು ಕೂಡ ಸೇರುತ್ತೆ. ಅದರ ಜೊತೆಗೆ AI ಮತ್ತು ಇನ್ನುಳಿದ ಟೆಕ್ನಾಲಜಿಯ ಕೊಲಾಬ್ರೇಷನ್ ಮತ್ತು ಕೋಆಪರೇಷನ್ ಕೂಡ ಭಾರತಕ್ಕೆ ಬರಲಿದೆ. ಜಪಾನ್ನ ಪ್ರವಾಸವನ್ನು ಮುಗಿಸಿದ ನಂತರ ಪ್ರಧಾನಿ ಮೋದಿಜಿ ನೇರವಾಗಿ ಚೀನಾಗೆ ಬರ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಮೋದಿಜಿಯವರು ಜಪಾನ್ಗೆ ಹೋಗೋದಕ್ಕೂ ಮುನ್ನ ಜಪಾನ್ನ ಚೀಫ್ ಟ್ರೇಡ್ ಅಡ್ವೈಸರ್ ಯಕಾಯಕ್ ಅವರು ಅಮೆರಿಕ ಪ್ರವಾಸವನ್ನು ನಿರ್ಧಾರ ಮಾಡಿಕೊಂಡಿದ್ರು. ಅದರ ಪ್ರೋಗ್ರಾಮ್ ಶೆಡ್ಯೂಲ್ ಕೂಡ ಆಗಿತ್ತು. ಆದರೆ ಮೋದಿಜಿ ಜಪಾನ್ಗೆ ಹೋಗಿ ಬಂದಿದ್ದೇ ತಡ ಕೊನೆಯ ಕ್ಷಣದಲ್ಲಿ ಅವರು ತಮ್ಮ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಖಂಡಿತ ಸುಮ್ಮನೆ ಅಂತೂ ಇದನ್ನು ಕ್ಯಾನ್ಸಲ್ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಅಮೇರಿಕ ಕೊತ್ತನೆ ಕುದಿಯೋದಕ್ಕೆ ಶುರು ಮಾಡಿಕೊಂಡಿದೆ. ಇನ್ನೊಂದು ವಿಷಯ ಏನಂದರೆ, ತುಂಬ ದಿನದಿಂದ ಕೆಲವರು ಒಂದು ವಿಷಯವನ್ನು ಯೋಚಿಸ್ತಾ ಇದ್ರು. ಭಾರತ ಆಗಲಿ ಚೀನಾ ಆಗಲಿ ಅಮೇರಿಕ ಟಾರಿಫ್ ಅಂತ ಇಷ್ಟೆಲ್ಲ ಬೆದರಿಕೆ ಹಾಕ್ತಾ ಇದ್ರು ಕೂಡ ಒಂದೇ ಒಂದು ಸಲವೂ ಮಾತುಕತೆಯನ್ನು ಯಾಕೆ ಮಾಡ್ತಾ ಇಲ್ಲ, ಯಾಕೆ ಮಾತುಕತೆಗೆ ಮುಂದಾಗ್ತಿಲ್ಲ ಅಂತ. ಅವ್ರು ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ಅದರ ಬಗ್ಗೆ ತಾವು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅನ್ನೋ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆಲ್ಲ ಸಾಧ್ಯ ಅಂತ. ಬಟ್ ಇದ್ರ ಹಿಂದೆ ತುಂಬ ವಿಷಯ ಇದೆ. ಚೀನಾ ಮತ್ತು ಭಾರತ ಒಟ್ಟಾಗಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮೊದಲೇ ಹಾಕ್ಕೊಂಡಿತ್ತು. ವಿಷಯ ಏನಂದರೆ, ಬ್ಲೂಮ್ಬರ್ಗ್ನಿಂದ ಒಂದು ವರದಿ ಬಂದಿದೆ. ಏಪ್ರಿಲ್ನಲ್ಲಿ ಟ್ರಂಪ್ ತಮ್ಮ ಲಿಬರೇಷನ್ ಡೇ ಅಂತ ಘೋಷಣೆ ಮಾಡ್ತಾರೆ. ಆದರೆ ಟ್ರಂಪ್ ಟ್ರಾರಿಫ್ ಬೆದರಿಕೆಯನ್ನು ಹಾಕೋದಕ್ಕೂ ಮೊದಲೇ ಚೀನಾದ ಅಧ್ಯಕ್ಷ ಜಿಪಿಂಗ್ನ ಒಂದು ಲೆಟರ್ ಭಾರತದ ರಾಷ್ಟ್ರಪತಿಗಳಿಗೂ ಬಂದಿತ್ತು. ಅದರಲ್ಲಿ ಭಾರತ ಮತ್ತು ಚೀನಾ ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಬರೆಯಲಾಗಿತ್ತು ಕೂಡ. ಅಮೇರಿಕ ಊಸುರುವಳ್ಳಿ ಥರ ದಿನಕ್ಕೊಂದು ಆಟ ಮತ್ತು ಬಣ್ಣ ಬದಲಾಯಿಸ್ತಾ ಇರೋ ಸಮಯದಲ್ಲೇ ಇದರ ಬಗ್ಗೆ ಮೋದಿಜಿಯವರಿಗೆ ಮಾಹಿತಿ ಬಂದಿತ್ತು ಅಂತ ಬ್ಲೂಮ್ಬರ್ಗ್ನ ರಿಪೋರ್ಟ್ ಹೇಳುತ್ತೆ. ಈ ವಿಷಯಗಳನ್ನು ನೋಡಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಭಾರತ ಹಾಗೂ ಚೀನಾ ಮೊದಲೇ ಇದಕ್ಕೆಲ್ಲ ರೆಡಿಯಾಗಿದ್ವು. ಅಮೇರಿಕ ಏನಾದರೂ ಈ ತರಹದ ನಾಟಕ ಮಾಡಿದ್ರೆ ಅದಕ್ಕೆ ಕೌಂಟರ್ ಕೊಡೋದು ಹೇಗೆ ಅಂತ ಮೊದಲೇ ಸಿದ್ಧವಾಗಿತ್ತು ಅಂತ. ಇನ್ನೊಂದು ರಹಸ್ಯ ಕೂಡ ಇದೆ ಇಲ್ಲಿ. ನೀವೆಲ್ಲ ಪೀಟರ್ ನಾವೆರೋ ಅವರ ಹೆಸರನ್ನು ಕಳೆದ 1-2 ದಿನಗಳಲ್ಲಿ ಕೇಳ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ವೈಟ್ ಹೌಸ್ನ ಚೀಫ್ ಟ್ರೇಡ್ ಅಡ್ವೈಸರ್ ಇವರು. ಕಳೆದ 2 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೊಂದು ಸ್ಟೇಟ್ಮೆಂಟು ತುಂಬ ವೈರಲ್ ಆಗ್ತಾ ಇದೆ. ಪೀಟರ್ ನಾವೆರೋ ಭಾರತ ರಷ್ಯಾದಿಂದ ತೈಲ ಖರೀದಿಸ್ತಾ ಇರೋದ್ರ ಬಗ್ಗೆ ತುಂಬ ಸಿಟ್ಟಾಗ್ತಾರೆ. ನೀರು ಕುಡಿತಾನೆ ಭಾರತದ ಮೇಲೆ ತಮ್ಮ ಆಕ್ರೋಶವನ್ನು ತೋರಿಸ್ಕೊಳ್ತಾ ಇದ್ರು. ಇದೇ ಪೀಟರ್ ನಾವೆರೋ ಕೆಲವೇ ದಿನಗಳ ಹಿಂದೆ ಭಾರತದ ಮೇಲೇನೋ ತಾವು ಕರುಣೆ ತೋರಿಸ್ಬಿಡ್ತಿದ್ದೀವಿ ಅನ್ನೋ ಹಾಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಭಾರತದ ಮೇಲಿನ 25% ಟ್ಯಾರಿಫನ್ನು ನಾವು ಬೇಕಾದರೆ ಕಡಿಮೆ ಮಾಡ್ತೀವಿ, ಆದರೆ ಭಾರತ ರಷ್ಯಾದಿಂದ ಇಂಧನ ಖರೀದಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ಒತ್ತಡ ಹಾಕ್ತಾರೆ. ಭಾರತ ಯಾವಾಗ ಯಾವುದಕ್ಕೂ ಜಗ್ಗೋದಿಲ್ಲ ಅಂತ ಗೊತ್ತಾಯಿತು, ಆಗ ಗತ್ತು ಬಿಡದ ಅಮೇರಿಕ ಈ ಥರದ್ದೊಂದು ಆಫರ್ ಕೊಡ್ತಾ ಇದ್ದೀವಿ ಭಾರತಕ್ಕೆ ಅಂತ ಬಿಲ್ಡಪ್ ಕೊಟ್ಕೊಂಡು ಬರುತ್ತೆ. ಆದರೆ ನಮ್ಮ ಪ್ರಧಾನಿ ಮೋದಿಯವರು ಅದು ಯಾವುದಕ್ಕೂ ಕೂಡ ಕ್ಯಾರೆ ಅನ್ನಲಿಲ್ಲ. ಅಮೇರಿಕಾಗೆ ತುಂಬ ದೊಡ್ಡ ಶೇಪ್ ಔಟ್ ಆಗಿಬಿಟ್ಟಿತ್ತು. ಈಗ ಇನ್ನೊಂದು ಇಂಟರ್ವ್ಯೂನಲ್ಲಿ ಇದೇ ಪೀಟರ್ ನಾವೆರೋ ಏನು ಹೇಳ್ತಾರೆ ಅಂತ ನೋಡಿ.
Look, it's real easy. India can get 25% off tomorrow if it stops buying Russian oil and helping to feed the war machine. Not sending that signal. They're not. And look, here's the thing. I'm puzzled, okay? Because Modi's a great leader. These people this is a mature democracy with intelligent people running it. And they look us bald-faced in the eye on the tariff part and say, we don't have the highest tariffs in the world, when in fact they do. There's no dispute about that if you look at the numbers. And then they say, oh, we're not going to stop buying Russian oil. Now, what does that mean? I mean, we've talked about this, but it's worth talking to your viewers again. When India buys Russian oil at a discount, and then Indian refiners in partnership in India with Russian refiners make that and sell it at a premium to the rest of the world, right? Russia uses the money it gets to fund its war machine, kill more Ukrainians, and then the next thing that happens, of course, is Ukraine comes to us and Europe and says, give us some more money. So everybody in America loses because of what India is doing. The consumers and businesses and everything lose, and workers lose because India's high tariffs cost us jobs and factories and income and higher wages. And then the taxpayers lose because we got to fund Modi's war, okay? The road to peace runs at least partly right through New Delhi. Putin's war? I mean Modi's okay. war. Let me ask because you the road to peace runs in part through New Delhi. I mean, that's a lot of money. It's a lot of money. It's a lot of money. But there are some who say that we're ಹೇಳ್ತಾರೆ ಅನ್ಫೇರ್ ಟ್ರೇಡ್ಗೆ 25% ಮತ್ತು ರಾಷ್ಟ್ರೀಯ ಭದ್ರತೆಗೆ 25%, ಒಟ್ಟು 50% ಟ್ಯಾರಿಫ್ ಮೂಲಕ ಇದಕ್ಕೆ ನಾವು ಉತ್ತರ ಕೊಡ್ತಿದ್ದೀವಿ ಅಂತ ಭಾರತಕ್ಕೆ ಹೇಳ್ತಾರೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ಅಮೇರಿಕಾ ಜೊತೆ ಚೆನ್ನಾಗಿರ್ಬೇಕಂದ್ರೆ ಅವರು ಹಾಗಿರಬೇಕು ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಲೈನ್ ಕೂಡ ಇದರಲ್ಲಿದೆ. ಉಕ್ರೇನ್ನ ಶಾಂತಿಯ ದಾರಿ ಭಾರತದ ದೆಹಲಿಯಿಂದ ಆರಂಭ ಆಗುತ್ತೆ ಅಂತ. ಇದೆಲ್ಲದಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಟ್ವೀಟ್ನಲ್ಲಿ ಪೀಟರ್ ನಾವೆರೋ ಹಾಕಿದ ಮೋದಿಯವರ ಒಂದು ಫೋಟೋ. ಈ ಫೋಟೋವನ್ನು ಪೀಟರ್ ನಾವೆರೋ ಯಾವ ಕಾರಣಕ್ಕೆ ಹಾಕಿದ್ದಾರೆ? ಖಂಡಿತ ಈ ಫೋಟೋದ ಹಿಂದೆ ಯಾವುದೋ ಒಂದು ಮೆಸೇಜ್ ಅಂತೂ ಇದೆ. ಇದನ್ನು ಸುಮ್ಮನೆ ಅಂತೂ ಹಾಕಿರೋದಕ್ಕೆ ಚಾನ್ಸೇ ಇಲ್ಲ. ಇದರ ಹಿಂದೆ ಯಾವುದೋ ಒಂದು ಜಿಯೋಪಾಲಿಟಿಕ್ಸ್ನ ರಹಸ್ಯ ಅಡಗಿದೆ. ಇದನ್ನು ಬೇಕಂತಲೇ ನಾವೆರೋ ಹಾಕಿದ್ದಾರೆ. ಮೋದಿಜಿ ಸಾಧು ಸಂತರಂತೆ ಕಾವಿ ತೊಟ್ಟು ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಈ ಫೋಟೋದಲ್ಲಿ. ಅಂದರೆ ಮೋದಿಜಿ ಶಾಂತಿ ದೂತನಂತೆ ಕಾಣಿಸ್ತಾ ಇದ್ದಾರೆ. ಬಟ್ ಹಿಂದಿನಿಂದ ಅವರು ಯುದ್ಧಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಇರಬಹುದಾ? ಇದೇ ವಿಷಯವನ್ನು ನಾವೆರೋ ಹಾಗೂ ಅಮೇರಿಕಾ ಡೈರೆಕ್ಟಾಗಿ ಕೂಡ ಹೇಳ್ತಾ ಇದೆ. ಇದು ಮೋದಿಯವರ ವಾರ್ ಅಂತ. ಮೋದಿಜಿ ರಷ್ಯಾದಿಂದ ತೈಲ ಖರೀದಿಸ್ತಾ ಇರೋದ್ರಿಂದಲೇ ರಷ್ಯಾಗೆ ದುಡ್ಡು ಬರ್ತಾ ಇದೆ. ಆ ದುಡ್ಡಲ್ಲೇ ರಷ್ಯಾ ಯುದ್ಧ ಮಾಡ್ತಾ ಇದೆ ಅಂತ. ಅಥವಾ ಈ ಫೋಟೋವನ್ನು ಹಾಕಿ ಮೋದಿ ಅವರಿಗೆ ಅಪಹಾಸ್ಯ ಮಾಡಿದ್ರಾ? ಅಥವಾ ಭಾರತ ಹಾಗೂ ಭಾರತದ ಸಂಸ್ಕೃತಿಯ ಮೇಲೆ ಆಕ್ರಮಣ ಅಂತ ಅಂದ್ಕೊಳ್ಬೇಕಾ? ಈಗಂತೂ ಜಿಯೋಪಾಲಿಟಿಕ್ಸ್ನಲ್ಲಿ ಓಪನ್ ಆಗಿಯೇ ಯುದ್ಧ ನಡೀತಾ ಇದೆ ನೋಡಿ. ಜಿನ್ಪಿಂಗ್ ಅವರ ಲೆಟರ್ ಟ್ಯಾರಿಫ್ ಹಾಕೋದಕ್ಕೂ ಮೊದಲೇ ಬಂದಿತ್ತು. ಅಂದರೆ ಚೀನಾ ಮೊದಲೇ ಇದಕ್ಕೆಲ್ಲ ಸಿದ್ಧವಾಗಿತ್ತು ಅಂತಾಯಿತು. ಅದಕ್ಕಾಗಿಯೇ ಮಧ್ಯದಲ್ಲಿ ಯಾವ ಸಂಧಾನ ಮಾತುಕತೆ ಕೂಡ ನಡೀಲಿಲ್ಲ. ಕೊನೆಗೂ ನಮಗೆ ಅರ್ಥವಾಗದ ನಿಗೂಢ ಅನ್ನಿಸ್ತಾ ಇರುವಂತಹ ಪ್ರಶ್ನೆ ಈ ಫೋಟೋ. ಯಾಕೆ ಈ ಫೋಟೋವನ್ನು ಪೀಟರ್ ನಾವೆರೋ ಹಾಕಿದ್ದಾರೆ ಅನ್ನೋದು ತುಂಬ ಕಾಡ್ತಾ ಇದೆ. ಜೊತೆಗೆ ಇದೇ ಪೀಟರ್ ನಾವೆರೋ ಇನ್ನೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿಸ್ತಾ ಇರೋದ್ರಿಂದಲೇ ಬ್ರಾಹ್ಮಣರಿಗೆ ಲಾಭ ಆಗ್ತಾ ಇದೆ ಅನ್ನೋದಾಗಿ. ಅದು ಯಾವ ರೀತಿ ಬ್ರಾಹ್ಮಣರಿಗೆ ಲಾಭ ಆಗ್ತಿದೆ ಅನ್ನೋದು ನಮಗಂತೂ ಅರ್ಥ ಆಗ್ತಿಲ್ಲ. ನಾವೆರೋ ಮೋಸ್ಟ್ಲಿ ಪುಟಿನ್ ಅವರನ್ನು ಬ್ರಾಹ್ಮಣ ಅಂದ್ಕೊಂಡಿರಬೇಕು. ಆದರೆ ಒಂದು ಯೋಚನೆ ಮಾಡಿ, ಅಮೇರಿಕಾ ಭಾರತದ ಹಿಂದೂಗಳ ಒಂದು ಜಾತಿಯ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಅಂದರೆ ಇದರ ಹಿಂದೆ ಸಾಧಾರಣ ವಿಷಯ ಅಂತೂ ಖಂಡಿತ ಇಲ್ಲ. ಬ್ರಾಹ್ಮಣರಿಗೆ ಲಾಭ ಅಂತ ಹೇಳಿ ಜೊತೆಗೆ ಮೋದಿಜಿಯ ಈ ಫೋಟೋ ತುಂಬ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.
ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.